ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 6ನೇ ತರಗತಿಯ ಗಣಿತ ಅಧ್ಯಾಯ 7 ಭಿನ್ನರಾಶಿಗಳ ಒಂದು ಪಾಠಗಳಿಗೆ ಸಂಬಂಧಪಟ್ಟಂತೆ ನಾವು ಭಿನ್ನರಾಶಿಗಳ ಸಂಕಲನವನ್ನು ಮಾಡ್ತಾ ಇದ್ವಿ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಈ ಒಂದು ಬ್ರಹ್ಮಗುಪ್ತನ ವಿಧಾನವನ್ನು ಬಳಸಿ ಈ ಎಲ್ಲ ಲೆಕ್ಕಗಳನ್ನು ನಾವು ಸಾಲ್ವ್ ಮಾಡಿದ್ವಿ. ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ನಿಮಗೆ ಬೇಕು ಅಂತ ಅಂದರೆ ನಮ್ಮ ಒಂದು ಪ್ಲೇ ಲಿಸ್ಟಲ್ಲಿ ಅವೈಲೇಬಲ್ ಇದೆ, ನೋಡಬಹುದು. ನೆಕ್ಸ್ಟ್ ಈಗ ಬರೋಣ, ನಾವು ಇಲ್ಲಿ ವರ್ಡ್ ಪ್ರಾಬ್ಲಮ್ಸ್ ಇದೆ. ಸೊ 2 ಮತ್ತು 3ನೇ ಪ್ರಶ್ನೆಯನ್ನು ನಾವು ಸಾಲ್ವ್ ಮಾಡೋಣ. ಸೊ ಬನ್ನಿ ಪ್ರಶ್ನೆಯನ್ನು ಫಸ್ಟು ಓದ್ಕೊಳ್ಳೋಣ. ರಹೀಂ ಹಸಿರು ಬಣ್ಣವನ್ನು ತಯಾರಿಸಲು 3ನೇ 2 ಲೀಟರ್ ಹಳದಿ ಬಣ್ಣವನ್ನು 4ನೇ 3 ಲೀಟರ್ ನೀಲಿ ಬಣ್ಣದೊಂದಿಗೆ ಬೆರೆಸ್ತಾನೆ. ರಹೀಂ ಹಸಿರು ಬಣ್ಣ ತಯಾರಿಸಬೇಕಂತೆ. ಸೊ ಹಾಗಾಗಿಬಿಟ್ಟು 3ನೇ 2 ಲೀಟರ್ ಹಳದಿ ಬಣ್ಣವನ್ನು ಮತ್ತು 4ನೇ 3 ಲೀಟರ್ ನೀಲಿ ಬಣ್ಣದೊಂದಿಗೆ ಬೆರೆಸ್ತಾನಂತೆ. ಅವನು ತಯಾರಿಸಿದ ಹಸಿರು ಬಣ್ಣದ ಪ್ರಮಾಣ ಎಷ್ಟು? ಹಾಗಾದರೆ ಇಲ್ಲಿ ಸಂಕಲನ ಮಾಡಬೇಕು ಅನ್ನೋದು ಅಂಡರ್ಸ್ಟುಡ್. ಓಕೆ, ಸೊ ಉತ್ತರ ಯಾವ ರೀತಿಯಾಗಿ ಬರೀಬೇಕು ಅಂದರೆ, ಬೆರೆಸಿದ ಹಳದಿ ಬಣ್ಣದ ಪ್ರಮಾಣ 3ನೇ 2 ಲೀಟರ್, ಬೆರೆಸಿದ ನೀಲಿ ಬಣ್ಣದ ಪ್ರಮಾಣ 4ನೇ 3 ಲೀಟರ್. ಹಾಗಾದರೆ ಅವನು ತಯಾರಿಸಿದ ಹಸಿರು ಬಣ್ಣದ ಪ್ರಮಾಣ ಅಂದರೆ ಸಂಕಲನ ಇರೋದ್ರಿಂದ 3ನೇ 2 ಪ್ಲಸ್ 4ನೇ 3. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ಕೂಡಿಸೋದು, 2 ವಿಧಾನದಿಂದ ಯಾವ ರೀತಿಯಾಗಿ ಭಿನ್ನರಾಶಿಗಳ ಸಂಕಲನವನ್ನು ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಹಾಗಾಗಿಬಿಟ್ಟು ಈಗ ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ. 3ನೇ 2 ಮತ್ತು 4ನೇ 3ರ ಒಂದು ಸಂಕಲನ, 3 ಮತ್ತು 4ನ ಲಾಸಹ ತಗೊಂಡು ಬೇಕಾದರೆ ಮಾಡಬಹುದು. ಸೊ ಇಲ್ಲಿ ಮಾಡ್ತಿದ್ದೀನಿ. 3ನೇ 2 ಲಾಸಹ 12, 3 ಎಷ್ಟಲೆ 12, 3 4ಲೆ 12 ಪ್ಲಸ್ 4ನೇ 3 ಬರೆದು 4 ಎಷ್ಟಲೆ 12, 4 3ಲೆ 12. ಸೊ ಛೇದ ಮತ್ತು ಅಂಶವನ್ನು ಎರಡರಿಂದನೂ ಒಂದೇ ನಂಬರಿಂದ ನಾವು ಗುಣಿಸ್ಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಮೊದಲನೇ ಮೆಥಡಲ್ಲಿ 3ನೇ 2ನ್ನು 4ರಿಂದ ಗುಣಿಸ್ರಿ, 4ನೇ 3ನ್ನು ಈ ಛೇದದಿಂದ ಗುಣಿಸಿದ್ರು ಸಹ ಸೇಮ್ ಆಗುತ್ತೆ. ಲಾಸ ಕಂಡು ಹಿಡಿಲಿಲ್ಲ ಅಂತ ಅಂದರೆ ಆ ಮೆಥಡು ಸಹ ಹೇಳ್ಕೊಟ್ಟಿದ್ದೀನಿ. 2 4ಲೆ 8, 3 4ಲೆ 12 ಪ್ಲಸ್ 3 3ಲೆ 9, 4 3ಲೆ 12. ಛೇದ ಸಮವಾಗಿ ಬಂದಿದೆ. ಸೊ ಡೈರೆಕ್ಟಾಗಿ ಕೂಡಿಸ್ಬೋದು. 8 ಮತ್ತು 9ನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ? 17 ಬರುತ್ತೆ. ಸೊ 12ನೇ 17 ಲೀಟರ್. ಹಸಿರು ಬಣ್ಣದ ಪ್ರಮಾಣ ಕೇಳಿದ್ದಾರೆ, ಲೀಟರ್ಗಳಲ್ಲಿ ಹೇಳಿದ್ದಾರೆ. ಸೊ ಹಸಿರು ಬಣ್ಣದ ಪ್ರಮಾಣ ಎಷ್ಟು? 12ನೇ 17 ಲೀಟರ್ ಅನ್ನೋದು ಹಸಿರು ಬಣ್ಣದ ಪ್ರಮಾಣವಾಗಿದೆ. ಹಸಿರು ಬಣ್ಣದ ಪ್ರಮಾಣವಾಗಿದೆ. ಓಕೆ ಫೈನ್. ಇದು ಮೊದಲನೇ ಪ್ರಾಬ್ಲಮ್, ವರ್ಡ್ ಪ್ರಾಬ್ಲಮ್. ನೆಕ್ಸ್ಟ್ ಬರೋಣ 2ನೇ ವರ್ಡ್ ಪ್ರಾಬ್ಲಮ್ ಏನಿದೆ ಅಂತ ಹೇಳಿಬಿಟ್ಟು 3ನೇ ಲೆಕ್ಕ. ಮೊದಲನೇದಾಗಿ ಗೀತಾ 5ನೇ 2 ಮೀಟರ್ ಕಸೂತಿ ಪಟ್ಟಿಯನ್ನು ಖರೀದಿಸಿದಳು ಮತ್ತು ಶಮೀಮ್ 4ನೇ 3 ಮೀಟರ್ ಅದೇ ಕಸೂತಿ ಪಟ್ಟಿಯನ್ನು 1 ಮೀಟರ್ ಸುತ್ತಳತೆ ಇರುವ ಟೇಬಲ್ ಕ್ಲಾತ್ಗೆ ಸಂಪೂರ್ಣ ಬಾರ್ಡರ್ ಹಾಕಲು ಖರೀದಿಸಿದಳು. ಓಕೆ, ಇಬ್ಬರೂ ಖರೀದಿಸಿದ ಕಸೂತಿ ಪಟ್ಟಿಯ ಒಟ್ಟು ಉದ್ದವನ್ನು ಕಂಡುಹಿಡಿಯಿರಿ. ಅಂದರೆ ಇಬ್ಬರದ್ದು ಕಂಡುಹಿಡಬೇಕು ಅಂದರೆ ಈ 5ನೇ 2ನ್ನು ಮತ್ತು 4ನೇ 3ನ್ನು ಸಂಕಲನ ಮಾಡಬೇಕು, ಕೂಡಿಸ್ಬೇಕು. ಮತ್ತು ನೆಕ್ಸ್ಟ್ ಕ್ವಶನ್ ಕಂಟಿನ್ಯೂ ಆಗುತ್ತೆ. ಇಡೀ ಬಾರ್ಡರ್ಗೆ ಈ ಕಸೂತಿ ಪಟ್ಟಿಯು ಸಾಕಾಗುತ್ತದೆಯೇ? ನಿಮಗೆ ಕೇಳ್ತಾ ಇದ್ದಾರೆ ಟೋಟಲ್ ಮಾಡಿದ್ಮೇಲೆ. ಸೊ ಸಾಕಾಗತ್ತಾ ಅಂತ ಹೇಳಿಬಿಟ್ಟು 1 ಮೀಟರ್ ಬಟ್ಟೆ ಇದೆಯಂತೆ, ಕಸೂತಿ ಪಟ್ಟಿಯನ್ನು 1 ಮೀಟರ್ ಸುತ್ತಳತೆ ಇರುವ ಟೇಬಲ್ ಕ್ಲಾತ್ಗೆ ಅವರ ಒಂದು ಕಸೂತಿ ಪಟ್ಟಿ ಏನು ತೊಗೊಂಡಿದ್ದಾರಲ್ಲ ಅದು ಮ್ಯಾಚ್ ಆಗಬೇಕಂತೆ. ಸೊ ಆಗತ್ತಾ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು. ಗೀತಾ ಖರೀದಿಸಿದ ಕಸೂತಿ ಪಟ್ಟಿ ಉದ್ದ 5ನೇ 2 ಮೀಟರ್, ಹೌದಲ್ವಾ? ಶಮೀಮ್ ಖರೀದಿಸಿದ ಕಸೂತಿ ಪಟ್ಟಿಯ ಉದ್ದ 4ನೇ 3 ಮೀಟರ್. ಸೊ ನೆಕ್ಸ್ಟ್ ಇಬ್ಬರು ಖರೀದಿಸಿದ ಕಸೂತಿ ಪಟ್ಟಿ ಉದ್ದ ಅಂತಂದರೆ 5ನೇ 2 ಪ್ಲಸ್ 4ನೇ 3. ಸೊ 5 4ರ ಒಂದು ಲಾಸ ತೆಗೆದಾಗ 20 ಬರುತ್ತೆ. ಸೊ ಡೈರೆಕ್ಟಾಗೂ ಮಾಡ್ಬೋದು, ಇಲ್ಲ ಅಂತಂದರೆ ಫಸ್ಟ್ ಮೆಥಡು ಯೂಸ್ ಮಾಡ್ಬೋದು. 5ನೇ 2 4ಲೆ 20. ಸೊ 4ರಿಂದ ಗುಣಿಸಿದರೆ 4 5ಲೆ 20, 5ರಿಂದ ಗುಣಿಸಿದ್ದಾರೆ. ಓಕೆ, 2 4ಲೆ 8, 3 5ಲೆ 15, 20ನೇ 8 ಪ್ಲಸ್ 20ನೇ 5, ಒಟ್ಟು ಉದ್ದ ಎಷ್ಟಾಯಿತು? 23 ಮೀಟರ್ ಆಯಿತು. ಸೊ ಹಾಗಾದರೆ ಮೊದಲನೇ ಪ್ರಶ್ನೆಗೆ ಏನು, ಅವರಿಬ್ಬರು ಖರೀದಿಸಿದ ಕಸೂತಿ ಪಟ್ಟಿಯ ಉದ್ದ ಎಷ್ಟು ಬಂತು ಅಂತ ಅಂದರೆ 20ನೇ 23 ಮೀಟರ್. ಫಸ್ಟ್ನೇ ಒಂದು ಪ್ರಶ್ನೆಗೆ ಉತ್ತರ ಬಂತು. ಈಗ 2ನೇ ಕ್ವಶನ್ ಏನು ಕೇಳಿದಾನೆ, ಇಡೀ ಬಾರ್ಡರ್ಗೆ ಈ ಕಸೂತಿ ಪಟ್ಟಿ ಸಾಕಾಗತ್ತೆ ಅಂದರೆ 1 ಮೀಟರ್ ಇದೆಯಂತೆ ಟೇಬಲ್ ಕ್ಲಾತು. ಸೊ ಅವ್ರು ತೊಗೊಂಡಿರೋದು 20ನೇ 23. ಸೊ ನಾವೀಗ ಅದನ್ನು ನಾವೇನು ಮಾಡಬೇಕು, ಮೀಟರಲ್ಲಿ ಆಗತ್ತಾ ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ನಮಗೊಂದು ಅಂಡರ್ಸ್ಟುಡ್ ಏನಪ್ಪ ಅಂದರೆ 4ನೇ 4 ಅಂತ ಅಂದರೆ 1, 3ನೇ 3 ಅಂತ ಅಂದರೆ 1, 20ನೇ 20 ಅಂದರೆ 1 ಅಲ್ವಾ?
ಸೊ ಹಾಗಾಗಿಬಿಟ್ಟು ನಾವು ಹಿಂದಿನ ವೀಡಿಯೋಸ್ಗಳಲ್ಲಿ ಪೂರ್ಣ ಭಾಗವನ್ನು ಮಾಡ್ತೀವಿ ಅಂತ ಹೇಳಿಬಿಟ್ಟು ಪೂರ್ಣ ಭಾಗ ಎಷ್ಟು ಮಾಡಿದ್ದೀವಿ ಅನ್ನೋದನ್ನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಈ ಅಂಶನ. ಸೊ ಹಾಗಾಗಿಬಿಟ್ಟು ಈಗ 20 ಮಾಡಿದಾಗ ಮೇಲೆ ಎಷ್ಟು ಉಳಿತು? ಇನ್ನೊಂದು 3 ಉಳಿತು. ಅದೇ ಛೇದ 3 ಉಳಿತು. ಸೊ 20 ಅಂದಾಗ 1 ಆಯಿತು ಪೂರ್ಣ. ಉಳಿದಿದ್ದೆಷ್ಟು? ಪ್ಲಸ್ 3. ಹಾಗಾದರೆ ನಿಮ್ಗೇನೋ ಒಂದು ಕ್ಲಾತ್ ಇದೆಯಲ್ವಾ, ಟೇಬಲ್ ಕ್ಲಾತು, ಅದು 1 ಮೀಟರ್ ಸಾಕಂತೆ. ಸೊ ಇನ್ನೂ ಎಕ್ಸ್ಟ್ರಾ ಸಿಕ್ಕಿದೆ ನಮಗೆ. ಎಷ್ಟು? 3 ಎಕ್ಸ್ಟ್ರಾ ಸಿಕ್ಕಿದೆ. ಸೊ ಹಾಗಾಗಿಬಿಟ್ಟು ಕ್ವಶನನ್ನು ಕಂಟಿನ್ಯೂ ಮಾಡೋದಾದರೆ 1 ಮೀಟರ್ಗಿಂತ ಹೆಚ್ಚಿಗೆ ಇರೋದ್ರಿಂದ ಈಗ ಬಂದಿದೆಯಲ್ವಾ, ಎಷ್ಟು? 1/23. ಸೊ 1 ಪೂರ್ಣಾಂಕ ಬಂದಿದೆ. ಸೊ 1 ಮೀಟರ್ಗಿಂತ ಹೆಚ್ಚಿಗೆ ಅವರಿಬ್ಬರು ತೊಗೊಂಡಿರೋದ್ರಿಂದ ಇಡೀ ಬಾರ್ಡರ್ಗೆ ಈ ಕಸೂತಿ ಪಟ್ಟಿ ಸಾಕಾಗತ್ತೆ, ಹೌದಲ್ವಾ? ಟೇಬಲ್ ಕ್ಲಾತು 1 ಮೀಟ್ರ್ ಸಾಕು. ಆದರೆ ಇವರಿಬ್ಬರು ಸೇರಿಕೊಂಡು ಇಷ್ಟನ್ನು ತೊಗೊಂಡಿದ್ದಾರೆ. 1 ಮೀಟರ್ ಪ್ಲಸ್ 23 ತೊಗೊಂಡಿದ್ದಾರೆ ಅಂದಮೇಲೆ ನಮಗೆ 1 ಮೀಟ್ರು ಇದು ಮಾಡಿ ಇನ್ನೂ 23 ಉಳಿಯತ್ತಲ್ವ. ಸೊ ಸಾಕಾಗತ್ತೆ ಅನ್ನೋದು ಪ್ರಶ್ನೆ. ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಈ ಒಂದು ಮೆಥಡ್ ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ, ಈ ಹಂತ ಗೊತ್ತಾಗಲಿಲ್ಲ ಅಂತಂದರೆ ನನ್ನ ಒಂದು ಹಿಂದಿನ ವಿಡಿಯೋ ನೋಡಿ. ಅದರೊಳಗಡೆ ನಾನು ಈ ಒಂದು ಭಿನ್ನರಾಶಿಗಳ ಸಂಕಲನವನ್ನು ಬಹಳ ಎಳೆಯಾಗಿ ಈಸಿಯಾಗಿ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.